ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಾಟಾ ಪವರ್ ಕಂಪನಿಗೆ ಅವಕಾಶ ನೀಡಬಾರದು ಅಂತ ಕೆಇಬಿ ಇಂಜಿನಿಯರ್ ಸಂಘ ಸರ್ಕಾರವನ್ನ ಮನವಿ ಮಾಡಿದೆ. ಆಲ್ ಇಂಡಿಯಾ ಪವರ್ ಇಂಜಿನಿಯರ್ ಫೆಡರೇಷನ್ ಜೊತೆ ಮಹತ್ವದ ಸಭೆಯ ಬಳಿಕ ಟಾಟಾಗೆ ಅನುಮತಿ ನೀಡಿದ್ದಲ್ಲಿ ಕೆಇಬಿ ಇಂಜಿನಿಯರ್ಸ್ ಫೆಡರೇಷನ್ ಮುಷ್ಕರ ನಡೆಸುವ ಎಚ್ಚರಿಕೆ ನೀಡಿದೆ. ಈ ಕುರಿತು ಇಲ್ಲಿದೆ ಡೀಟೇಲ್ಡ್ ರಿಪೋರ್ಟ್. ವಿದ್ಯುತ್ ವಿತರಣೆ ಖಾಸಗೀಕರಣಕ್ಕೆ ತೀವ್ರ ವಿರೋಧ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಕೆಇಬಿ ಇಂಜಿನಿಯರ್ಸ್. ವಿದ್ಯುತ್ ವಿತರಣೆ ಖಾಸಗೀಕರಣಕ್ಕೆ ಕೆಇಬಿ ಇಂಜಿನಿಯರ್ ಫೆಡರೇಷನ್ ಭಾರಿ ವಿರೋಧ ವ್ಯಕ್ತಪಡಿಸಿದೆ. ರಾಷ್ಟ್ರೀಯ ಮಟ್ಟದ ಎಐಪಿಎನ್ಎಫ್ ಜೊತೆ ಸಭೆ ನಡೆಸಿದ ಫೆಡರೇಷನ್ ಟಾಟಾ ಕಂಪನಿಗೆ ವಿದ್ಯುತ್ ವಿತರಣೆ ಪರವಾನಗಿ ನೀಡಿದರೆ ತೀವ್ರ ಮುಷ್ಕರದ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಖಾಸಗೀಕರಣದಿಂದ ರೈತರಿಗೆ, ಜನಸಾಮಾನ್ಯರಿಗೆ ಸಂಕಷ್ಟವಾಗಲಿದೆ ಎಂದು ಕೆಇಬಿ ಇಂಜಿನಿಯರ್ಸ್ ಫೆಡರೇಷನ್ ಅಧ್ಯಕ್ಷ ಬಸವಣ್ಣ ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರು, ಜನಸಾಮಾನ್ಯರು, ಕೈಗಾರಿಕಾ ಒಕ್ಕೂಟಗಳು ಕೆಇಆರ್ಸಿಗೆ ಟಾಟಾ ಕಂಪನಿಗೆ ಪರವಾನಗಿ ನೀಡದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಷೇಪಣೆ ಸಲ್ಲಿಸಬೇಕೆಂದು ಆಗ್ರಹಿಸಿದ್ದಾರೆ. ಸರ್, ನಾವು ಇವಾಗ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಎರಡೇ, ಒಂದು FC ಚಾರ್ಜಸ್ಸು ಸರ್, ಇನ್ನೊಂದು ನಾವು ಎನರ್ಜಿ ಚಾರ್ಜ್ ಆಗ್ತಾ ಇದ್ದೀವಿ. ಅವರು ಕೂಡ ಎನರ್ಜಿ ಚಾರ್ಜಸ್ ಆಗ್ತಾ ಇದ್ದಾರೆ. ಜನಸಾಮಾನ್ಯನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಸರ್, ಮೊದಲು 100 ಯೂನಿಟ್ಗೆ 4 ರೂಪಾಯಿ 18 ಪೈಸಾ ಅಂತ ಹೇಳ್ತಾರೆ. ನಂತರ 100ಇಂದ 300ವರೆಗೆ ನೋಡಿ ಸರ್, ಅವ್ರದ್ದು 6 ರೂಪಾಯಿ 98 ಪೈಸಾ ಇದೆ. 300 ಆದ ನಂತರ ನೋಡಿ ಸರ್ 9 ರೂಪಾಯಿ ಚಿಲ್ಲರೆ ಇದೆ. 500 ಆದ ನಂತರ ಬರ್ತಕ್ಕಂಥವ್ರಿಗೆ 11 ರೂಪಾಯಿ ಅವರು ರಿಕವರಿ ಮಾಡ್ತಾರೆ. ನಾವು ಆ ಥರ ಮಾಡಲ್ಲ ಸರ್. ಇದು ಎಲ್ಲಿ ಮಾಡ್ತಾ ಇದ್ದಾರೆ, ಅಟ್ರಾಕ್ಟ್ ಮಾಡೋದು ರೈತರನ್ನ, ಜನಸಾಮಾನ್ಯರನ್ನ, ಗ್ರಾಮೀಣ ಭಾಗದವ್ರನ್ನ. ಬಟ್ ಅವ್ರನ್ನ ತಗೋತಾನೆ ಇಲ್ಲ. ಅವ್ರು ಕೇಳ್ತಾ ಇರೋದಲ್ಲಿ ಸಿಟಿಗಳಲ್ಲಿ ಕೇಳ್ತಾ ಇದ್ದಾರೆ, ಮುನ್ಸಿಪಾಲ್ಟಿ ಅವ್ರಿಗೆ ಕೇಳ್ತಾ ಇದ್ದಾರೆ, ನಗರಸಭೆಗಳನ್ನು ಕೇಳ್ತಾ ಇದ್ದಾರೆ. ಇವರೆಲ್ಲ ಈ 100 ಯೂನಿಟ್ಗಿಂತ ಹೆಚ್ಚು ಬಳಸ್ತಾರೆ. ಸಹಜವಾಗಿ ಅವ್ರಿಗೇನಾದರೂ ಅದನ್ನು ಬಳಸಿ ಅದನ್ನು ಕೊಟ್ಟಿದ್ದೇ ಆದರೆ ಅವರು ಪ್ರಾಫಿಟಲ್ಲಿ ಬಂದೇ ಬರ್ತಾರೆ ಸರ್. ನಮಗೆ ಯಾವುದು ನಷ್ಟ ಆಗತಕ್ಕಂಥ ಇದನ್ನು ನಮ್ಮ ಇಲಾಖೆಗೆ ಉಳಿಸಿ ಪ್ರಾಫಿಟ್ ಬರೋದನ್ನು ಮಾತ್ರ ಅವರು ಕೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಇನ್ನು ಇದೇ ವೇಳೆ ಕೆಇಬಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ದೇಸಾಯಿ ಮಾತನಾಡಿ, ಈಗಾಗಲೇ ಟಾಟಾ ಪವರ್ ಕಂಪನಿಗೆ ಕೆಇಆರ್ಸಿ ವಿದ್ಯುತ್ ವಿತರಣೆ ಪರವಾನಗಿ ನೀಡಬಾರದು ಎಂದು ರಾಜ್ಯಾದ್ಯಂತ 21,000ಕ್ಕೂ ಹೆಚ್ಚು ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ. ನಮ್ಮ ಎಸ್ಕಾಂನ 50,000 ನೌಕರರು ಕೂಡ ಗ್ರಾಹಕರೇ ಆಗಿರುವ ಹಿನ್ನೆಲೆಯಲ್ಲಿ ಶೀಘ್ರವೇ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ ಅಂತ ತಿಳಿಸಿದ್ರು. ಸೆಕ್ಷನ್ 2003 ಆಕ್ಟ್ ಪ್ರಕಾರ ಸರ್, ದೇರ್ ಇಸ್ ಅ ಪ್ರಾವಿಷನ್, ಸೆಕ್ಷನ್ 108 ಪ್ರಕಾರ ಇಟ್ ಈಸ್ ದ ಸುಪ್ರೀಂ ಟು ಈವನ್ ಡೈರೆಕ್ಟ್ ದಿ ಕಮಿಷನ್ ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಪಬ್ಲಿಕ್. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅವರು ಖಂಡಿತ ಅದನ್ನು ತಿರಸ್ಕಾರ ಮಾಡಿ ಅಂತಲೂ ಮಾಡಬಹುದು. ಹೌದೌದು. ಇದೇ ವೇಳೆ ವಿದ್ಯುತ್ ಖಾಸಗೀಕರಣ ಗ್ರಾಹಕರಿಗೆ ದುಬಾರಿಯಾಗಬಹುದು ಅಂತ ಅಸೋಸಿಯೇಷನ್ ಆತಂಕ ವ್ಯಕ್ತಪಡಿಸಿದೆ. ಕರ್ನಾಟಕದ ಸರ್ಕಾರಿ ವಲಯದ 5 ವಿದ್ಯುತ್ ಸರಬರಾಜು ಕಂಪನಿ ಎಸ್ಕಾಂಗಳು 40,000 ಕೋಟಿ ರೂಪಾಯಿ ನಷ್ಟದ ಹೊರೆ ಹೊತ್ತುಕೊಂಡಿದೆ. ಟಾಟಾ ಪವರ್ ಕಂಪನಿ ಬೆಸ್ಕಾಂ ವ್ಯಾಪ್ತಿಯ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಕೋಲಾರ, ತುಮಕೂರು ಹಾಗೂ ಚಿತ್ರದುರ್ಗದಲ್ಲಿ ಕಾರ್ಯನಿರ್ವಹಿಸಲು ಅನುಮತಿ ಕೇಳಿದೆ. ಆರಂಭದಲ್ಲಿ ಖಾಸಗಿ ಕಂಪನಿಗಳು ಸ್ಪರ್ಧಾತ್ಮಕ ಬೆಲೆ ನಿಗದಿಪಡಿಸಿ ಕಡಿಮೆ ಬೆಲೆ ಹಾಗೂ ಕಡಿಮೆ ಸುಂಕ ವಿಧಿಸಿ ವಿದ್ಯುತ್ ಸರಬರಾಜು ಮಾಡಿ ಕೆಲ ಸಮಯದ ನಂತರ ಹಿಗ್ಗಾಮುಗ್ಗಾ ಬೆಲೆ ಏರಿಸುವ ಅಪಾಯ ಇದೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಿತರಣಾ ಕಂಪನಿಗಳು, ಉಪಕೇಂದ್ರಗಳು, ಯಂತ್ರೋಪಕರಣ, ಬೃಹತ್ ಸೌಕರ್ಯ ಹೊಂದಿರುವ ಸಾರ್ವಜನಿಕ ಆಸ್ತಿ ಕಂಪನಿಗಳು ಮತ್ತು ನೌಕರರು ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿದ್ದಾರೆ. ಆದರೂ ಖಾಸಗಿ ಕಂಪನಿಯವರಿಗೆ ವಹಿಸ್ತಾ ಇರುವುದಕ್ಕೆ ನಮಗೆ ವಿರೋಧವಿದೆ ಅಂತ ಅಸೋಸಿಯೇಷನ್ ತಿಳಿಸಿದೆ. ಒರಿಸ್ಸಾದಲ್ಲಿ ಸೇರಿದ ಹಾಗೆ ಕೆಲವು ರಾಜ್ಯಗಳಲ್ಲಿ ಖಾಸಗಿ ಕಂಪನಿಗಳು ನಿರ್ವಹಣೆ ಮಾಡಲಾಗದೆ ಅರ್ಧದಲ್ಲೇ ಬಿಟ್ಟು ಹೋಗಿವೆ. ಖಾಸಗಿ ಸಂಸ್ಥೆಗಳಿಗೆ ನೀಡಿದ್ರೆ ಖಾಸಗಿ ಕಂಪನಿಗಳು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಿ ಮೊಬೈಲ್ ಕಂಪನಿಗಳ ಪೋಸ್ಟ್ ಪೇಡ್ ಮಾದರಿಯಲ್ಲಿ ಹಣ ವಸೂಲಿ ಮಾಡುವುದರಿಂದ ಬಡ ರೈತರು, ಕೂಲಿ ಕಾರ್ಮಿಕರು, ವೃದ್ಧರು, ರೈತರ ಐಪಿ ಸೆಟ್ಗಳಿಗೆ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಯೋಜನೆಗಳು ರದ್ದಾಗುತ್ತೆ. ಹಾಗಾಗಿ ವಿದ್ಯುತ್ ವಿತರಣಾ ಕಂಪನಿಗಳನ್ನ ಟಾಟಾ ಪವರ್ ಕಂಪನಿಗಳಿಗೆ ನೀಡಬಾರದು ಅಂತ ಈಗಾಗಲೇ ರೈತ ಸಂಘಗಳು ಒತ್ತಾಯಿಸಿವೆ ಎಂದು ಅಸೋಸಿಯೇಷನ್ ತಿಳಿಸಿದೆ. ಒಟ್ಟಾರೆ ವಿದ್ಯುತ್ ವಿತರಣೆ ಖಾಸಗೀಕರಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು ಸರ್ಕಾರ ಜನಪರ ನಿರ್ಧಾರ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕು. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.